ನಮಸ್ಕಾರ ಎಲ್ಲರಿಗೂ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಈ ಇಂಟೆನ್ಸ್ ಫೀಲಿಂಗ್ಗಳು ಅಥವಾ ತುಂಬ ಇಂಟೆನ್ಸಿಟಿ ಅಥವಾ ತುಂಬ ತೀಕ್ಷ್ಣತೆಯಿಂದ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡಿದರೆ ಇದು ಹೇಗೆ ಮ್ಯಾನಿಫೆಸ್ಟೇಷನ್ ಆಗಿ ಅಥವಾ ಒಂದು ಡ್ರೀಮನ್ನು ರಿಯಲೈಸ್ ಆಗೋಕ್ಕೆ ತುಂಬ ಈಸಿಯಾಗಿ ಅಥವಾ ಕ್ಯಾಟಲಿಸ್ಟ್ ಥರ ಅಥವಾ ಶಾರ್ಟ್ಕಟ್ ಥರ ಆ್ಯಕ್ಟ್ ಆಗುತ್ತೆ ಅಂತ ಹೇಳಿ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ಒಂದು ವಿಡಿಯೋನ ಯಾವ ಥರ ಸ್ಟಾರ್ಟ್ ಮಾಡ್ತೀನಿ ಅಂತಂದರೆ, ಇದ್ರ ಬಗ್ಗೆ ನೆವಿಲ್ ಅವರು ಹೇಳಿದರು. ನೆವಿಲ್ ಅವರು ಒಂದು ಘಟನೆಯನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೇಗೆ ಒಂದು ಇಂಟೆನ್ಸಿಟಿ ಅನ್ನೋದು ಮ್ಯಾನಿಫೆಸ್ಟೇಷನ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಒಂದು ಕಥೆಯನ್ನು ಹೇಳಿದರು. ಆ್ಯಕ್ಚುಲಿ ಅದು ಒಂದು ನಿಜವಾದ ಘಟನೆ, ತುಂಬ 1920ಸ್ಗಿಂತ ಹಿಂದೆ ನಡೆದಿದ್ದು. ಸೊ ಇದನ್ನು ಹೇಳೋದರ ಮೂಲಕ ಯಾವ ಥರ ಆ ಒಂದು ಇಂಟೆನ್ಸ್ ಫೀಲಿಂಗ್ ಬಗ್ಗೆ ಅವರು ಯಾಕೆ ಅದ್ರ ಮೇಲೆ ನಂಬಿಕೆ ಇಟ್ಟಿದ್ದು ಅದು ಮ್ಯಾನಿಫೆಸ್ಟೇಷನ್ಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೆವಿಲ್ ಅವ್ರ ಘಟನೆ ಈ ಥರ ಇರುತ್ತೆ. ಸೊ ಅವ್ರ ಫ್ರೆಂಡಿಗೆ ಈ ಥರ ಹೇಳ್ತಾರೆ, ನಾವು ಮನುಷ್ಯಾಗಿ ಬರೀ ಇಮ್ಯಾಜಿನೇಷನಲ್ಲಿ ಬದುಕೋಕ್ಕಾಗಲ್ಲ, ನಮಗೆ ಮುಟ್ಟುವಂಥ ಥಿಂಗ್ಸ್ ಬೇಕು, ಅಂದರೆ 3D ರಿಯಾಲಿಟಿ ಬೇಕು ಅಂತ ಹೇಳಿ ಅವರು ನೆವಿಲ್ಗೆ ಹೇಳ್ತಾರೆ. ಆವಾಗ ಈ ಇನ್ಸಿಡೆಂಟ್ನ ನೆವಿಲ್ ಅವರಿಗೆ ಹೇಳ್ತಾರೆ. 17 ವರ್ಷದ ಹುಡುಗಿ ಸ್ಯಾನ್ ಡಿಯಾಗೋ ಅಂತ ಅಮೆರಿಕದ ಒಂದು ಕ್ಯಾಲಿಫೋರ್ನಿಯಾ ಸ್ಟೇಟಲ್ಲಿ ಇದೆಯಲ್ಲ, ಸೊ ಅಲ್ಲಿ ಬದುಕಿರ್ತಾಳೆ. ಆದರೆ ಅವಳ ದುರದೃಷ್ಟ, ಅವರ ಅಪ್ಪ ಆ ವರ್ಷ ಸತ್ತೋಗಿರ್ತಾರೆ. ಅದು ಕ್ರಿಸ್ಮಸ್ನ ಹಿಂದಿನ ದಿನ ಆಗಿರುತ್ತೆ, ಎಲ್ಲ ಸ್ನೋ ಬರ್ತಾ ಇರುತ್ತೆ. ಆ್ಯಕ್ಚುಲಿ ಆ ಹುಡುಗಿ ಪಾಪ ಕೆಲಸ ಮಾಡಬೇಕಾಗಿರುತ್ತೆ. ಸೊ ಅಷ್ಟೊಂದು ಸ್ಕಿಲ್ ಇರಲ್ಲ. ಸೊ ಅವಳು ವೇಟ್ರೆಸ್ ಆಗಿ ಅವಳು ಕೆಲಸ ಮಾಡ್ತಾ ಇರ್ತಾಳೆ. ನ್ಯೂ ಇಯರ್ ಈವ್ ಅಲ್ಲ, ಕ್ರಿಸ್ಮಸ್ ಈವ್ ಅಂತ ಹೇಳ್ಬಿಟ್ಟು ಹಿಂದಿನ ದಿನ ಎಲ್ಲರೂ ವಾಪಸ್ ಮನೆಗೆ ಬರ್ತಾ ಇರ್ತಾರೆ. ಆವಾಗ ಆಲ್ರೆಡಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲರಿಗೂ ಖುಷಿ ಇರುತ್ತೆ ಆ ದಾರಿಯಲ್ಲಿ, ಸುಮ್ಮನೆ ನಗ್ತಾ ಲೈಟ್ಸ್ಗಳು, ಆ ಥರ ಬ್ರೈಟ್ ಲೈಟ್ಸ್ಗಳು, ಕ್ರಿಸ್ಮಸ್ ಥರ ಅರೇಂಜ್ಮೆಂಟ್ಸು, ಆ ಥರ ಎಲ್ಲ ಸ್ನೋ ಎಲ್ಲ ನೋಡ್ತಾ ವಾಪಸ್ ಬರ್ತಾ ಇದ್ರೆ ಈ ಹುಡುಗಿ ಮಾತ್ರ ಸ್ಯಾಡನ್ ಬೈ ಹಾರ್ಟ್, ಅಂದರೆ ತುಂಬ ಬೇಜಾರಲ್ಲಿ ಇರ್ತಾಳೆ. ಯಾಕಂತಂದರೆ ಅವರಪ್ಪ ಸತ್ತೋಗಿರ್ತಾರೆ. ಆ ಒಂದು ವರ್ಷದ ಕ್ರಿಸ್ಮಸ್ ಅವಳಿಗೆ ತುಂಬ ಖುಷಿಯಾಗಿರಲ್ಲ, ಅದು ಬೇರೆ 17 ವರ್ಷದ ಹುಡುಗಿ. ಸೊ ಈ ಥರ ಒಂದು ದುಃಖ ಆಟೋಮೆಟಿಕಲಿ ನಮಗೆ ಬಂದಾಗ ಮಾನವನ ಒಂದು ನ್ಯಾಚುರಲ್ ಗುಣ ಏನು, ತುಂಬ ಎಮೋಷನಲ್ ಆಗ್ಬಿಡೋದು. ಎಮೋಷನಲ್ ಪಾರ್ಟ್ ಆಫ್ ದ ಬ್ರೈನ್ ತುಂಬ ಆ್ಯಕ್ಟಿವೇಟ್ ಆಗ್ಬಿಡುತ್ತೆ. ಅದು ಏನೇ ಇರಲಿ, ನಾಳೆ ಹಬ್ಬ ಅಂತಂದರೆ ಇರಲಿ, ಅಥವಾ ನಾಳೆ ಏನೋ ಒಂದು ದೊಡ್ಡದು ನಿಮಗೆ ಕೋಟಿ ಸಿಗುತ್ತೆ ಅಂದರೆ ಇರಲಿ, ನಿನ್ನ ಮನಸ್ಸೇ ಸರಿ ಇಲ್ಲ ಅಂತಂದರೆ ನಿನಗೆ ಏನೂ ಬೇಡ ಅಂತ ಅನಿಸುತ್ತೆ ಲೈಫಲ್ಲಿ. ಸೊ ಆ ಥರ ಅವಳಿಗೆ ಆ ಒಂದು ಡಿಸ್ಪೇರ್, ಆ ಒಂದು ಡಿಪ್ರೆಷನ್ ಏನಿತ್ತು, ಅವರಪ್ಪ ಇಲ್ಲ ಅನ್ನೋದು, ಅದು ಅವಳಿಗೆ ತುಂಬ ಕಾಡ್ತಾ ಇತ್ತು. ಎಲ್ಲರ ನಗುವನ್ನು ನೋಡ್ತಾ ಇದ್ಲು ಅವಳು. ಆ ಒಂದು ಸಿನಾರಿಯೋ ಆ ಥರ ಇತ್ತು. ಎಲ್ಲರ ನಗುವನ್ನು ನೋಡ್ಬಿಟ್ಟು ಆ ಒಂದು ಮನಸ್ಸಿನಲ್ಲಿ ಅವಳಿಗೆ ಒಂದು ಮಿಂಚಿನ ಥರ ಒಂದು ಥಾಟ್ ಬಂತು. ಅದು ತುಂಬ ಇಂಟೆನ್ಸ್ ಆಗಿತ್ತು. ಆ ಒಂದು ಫೀಲಿಂಗು ಎಷ್ಟು ಇಂಟೆನ್ಸ್ ಆಗಿತ್ತು ಅಂದರೆ ಅದು ನಡೀತಾ ಇದೆಯೋ ಅನ್ನಂಗೆ ಅವ್ರು ನೆವಿಲ್ ಹೇಳ್ತಾ ಹೋಗ್ತಾರೆ ಈ ಕಥೆನ. ಸೊ ಆ ಥರ ಒಂದು ಫೀಲಿಂಗ್ ಬಂತು. ಅದು ಏನು ಅಂತಂದರೆ, ಮೆಲ್ಲಕ್ಕೆ ಹನಿ 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 ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅದು ಆ ಒಂದು ಸಂದರ್ಭದಲ್ಲಿ ಅವಳು ವಾಪಸ್ ಬರುವಾಗ ಮನೆಗೆ. ಆಮೇಲೆ ಏನೋ ಒಂದು ಗಾಳಿ ಬೀಸೋಕ್ಕೆ ಸ್ಟಾರ್ಟ್ ಆಯಿತು. ಆ ಥರ ಎಲ್ಲ ನೇಚರ್ ಒಂಥರ ಬದಲಾವಣೆ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಅವಳು ಅಂದು, ನಾನು ನನ್ನ ಮೇಲೆ ಇದು ಬೀಳ್ತಾ ಇದೆಯಲ್ಲ, ಇದು ಜಸ್ಟ್ ಮಳೆ ಹನಿಯಲ್ಲಿ, ಇದು ಜಸ್ಟ್ ರೈನ್ ಡ್ರಾಪ್ ಅಲ್ಲ, ಇದು ಓಷನಿಂದ ಸ್ಪ್ರೇ ಇದು ಬರ್ತಿದೆ. ಒಂದು ಸಮುದ್ರದಿಂದ ಸ್ಪ್ರೇ ಬರ್ತಿದೆ. ಈಗ ಲಾಜಿಕಲ್ ಆಗಿ ಯೋಚನೆ ಮಾಡಬೇಕು ಅಂತಂದ್ರೆ ಯಾಕೆ ಹಿಂಗೆ ಮಾಡ್ತಾ ಹೇಳಿದ್ರೆ ನಿಮಗೆ ಕ್ವಶನ್ ಬರ್ಬೋದು. ಅದು ದುಃಖವಾಗಿರೋ ಮೈಂಡ್ ಅದು. ಯಾಕಂದರೆ ದುಃಖವಾಗಿರೋ ಮೈಂಡಲ್ಲಿ ಏನು ಬೇಕಾದ ಯೋಚನೆ ಬರುತ್ತೆ, ಅದನ್ನ ಯಾವುದೋ ಲೋಕದಲ್ಲಿ ಇರ್ತಾರೆ, ಅವರು ಕಳೆದೋಗ್ಬಿಟ್ಟಿರ್ತಾರೆ ಆ ಒಂದು ದುಃಖದಲ್ಲಿ. ಸೊ ಅವಳು ಈ ಥರ ಅಂದ್ಕೊಳ್ತಾಳೆ ಮನಸ್ಸಿನಲ್ಲಿ, ಅಂದರೆ ಕಾನ್ಷಿಯಸ್ ಆಗಲ್ಲ, ಅನ್ಕಾನ್ಷಿಯಸ್ ಒಂದು ಯೋಚನೆ ಬರುತ್ತೆ ಮಿಂಚಿನ ಥರ. ಇದು ಜಸ್ಟ್ ಮಳೆ ಅಲ್ಲ, ಇದು ರೈನ್ ಡ್ರಾಪ್ಸ್ ಅಲ್ಲ, ಇದು ಓಷನ್ನಿಂದ ಬರ್ತಕ್ಕಂಥ ಸ್ಪ್ರೇ ಇದು. ಆಮೇಲೆ ಕಣ್ಣೀರು ಬರ್ತಿರುತ್ತೆ, ಕಣ್ಣೀರು ಉಪ್ಪು ಇರ್ತಾವೆ, ಅವಳ ಬಾಯಲ್ಲಿ ಹೋಗ್ತಿರುತ್ತೆ ಅದು ಕಣ್ಣಲ್ಲಿ, ಹಿಂಗೆ ಕಣ್ಣಿಂದ ಹರಿದ್ಬಿಟ್ಟು. ಸೊ ಅವಳು ಈ ಥರ ಅಂದ್ಕೊಳ್ತಾಳೆ, ಇದು ಜಸ್ಟ್ ನನ್ನ ಟೀಯರ್ಸ್ ಅಲ್ಲ, ಇದು ನನ್ನ ಜಸ್ಟ್ ಕಣ್ಣೀರಿನ ಒಂದು ಹನಿಗಳಲ್ಲ, ಇದು ಸಮುದ್ರದಲ್ಲಿನ ಉಪ್ಪು. ಆ ಓಷನಿಂದ ಸ್ಪ್ರೇ ಬರ್ತದಲ್ಲ, ಆ ಸಮುದ್ರದಲ್ಲಿನ ಉಪ್ಪಿದು. ಈ ಒಂದು ಸಂದರ್ಭ ನಾನು ಕಳೀತಾ ಇದ್ದೀನಿ ಎಲ್ಲೋ ಒಂದು, ಅಂದರೆ ಇದು ಮನಸ್ಸಿನ ಒಂದು ರಿಫ್ಲೆಕ್ಷನ್ ಇದು. ಅದನ್ನು ಲಿಟ್ರಲ್ ಆಗಿ ಸಮುದ್ರ ಉಪ್ಪು ಅಂತ ಹಂಗೆ ತಗೋಬಾರ್ದು. ಅವಳು ಆ ದುಃಖದಲ್ಲಿ ಇನ್ಫೈನೈಟ್ ಆಗಿರ್ತಕ್ಕಂಥ ಈ ಲೈಫ್ ಅಂತ ಏನು ಅಂತ ಅರ್ಥ ಮಾಡ್ಕೊಳ್ಳೋ ಒಂದು ಪೊಸಿಷನಲ್ಲಿ ಅವಳು ಇರ್ತಾ ಇದ್ಲು. ಅಂದರೆ ಆ ಪೊಸಿಷನ್ಗೆ ಹೋಗ್ಬಿಟ್ಟಿದ್ದು, ಅಷ್ಟೊಂದು ದುಃಖ ಆ ಥರ ಆಗ್ತಾ ಇತ್ತು ಅವಳಿಗೆ. ಆ ದುಃಖವನ್ನು ಹೇಗೆ ಮರೆಯೋದು? ಈ ಒಂದು ಅನಂತ ಸಾಗರ ಇದೆ, ನನ್ನ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ನಮ್ಮಪ್ಪ, ಈ ಒಂದು ಅನಂತ ಲೈಫ್ ಅನ್ನೋ ಒಂದು ಸಾಗರ ಥರ ಇದೆ, ಅಲ್ಲಿ ನಾನು ಯಾವುದೋ ಒಂದು ಕಾಣಲಾರದ ನನ್ನ ಮನಸ್ಸಿನ ಒಂದು ಇಮ್ಯಾಜಿನರಿ ಲೋಕಕ್ಕೆ ಬಂದ್ಬಿಟ್ಟಿದ್ದೀನಿ ಅಂತ ಹೇಳಿ ಈ ಥರ ಯೋಚನೆ ಬರೋಕ್ಕೆ ಸ್ಟಾರ್ಟ್ ಆಯಿತು. 2 ಯೋಚನೆ ಏನು? ಒಂದನೇದು, ಇದು ಜಸ್ಟ್ ಮಳೆ ಹನಿಗಳಲ್ಲ, ಇದು ಓಷನಿಂದ ಬರ್ತಕ್ಕಂಥ ಸ್ಪ್ರೇ ಇದು. ಆಮೇಲೆ ಇದು ನನ್ನ ಕಣ್ಣಲ್ಲಿ ಬರ್ತಿರೋದು ಜಸ್ಟ್ ಉಪ್ಪಲ್ಲ, ಅದು ಸಮುದ್ರದಿಂದ ಬರ್ತಕ್ಕಂಥ ಉಪ್ಪದು, ಆ ಒಂದು ಉಪ್ಪಿದು ಅಂತ ಹೇಳಿ ಅವಳ ಕಣ್ಣೀರು ಪ್ಲಸ್ ಮಳೆ ಹಣ್ಣು 2 ಕಾಂಬಿನೇಷನ್ ಆಗಿ ಅವಳು ಅಳ್ತಿರೋದು ಯಾರಿಗೂ ಗೊತ್ತಾಗಬಾರ್ದು. ಅದಕ್ಕೆ ಮಳೆಯಲ್ಲೇ ಅವಳು ಅಳ್ತಾ ಇದ್ಲು. ಆ ಥರ ಒಂದು ದುಃಖ ಇತ್ತು. ಆದರೆ ಇಲ್ಲಿ ಗಮನಿಸಬೇಕಾಗಿರೋ ವಿಷಯ ಏನಂತಂದರೆ, ಜಸ್ಟ್ ಅವಳು ಬರೀ ದುಃಖ ಪಡ್ತಿರೋದಷ್ಟೇ ಅಲ್ಲ, ಆ ಒಂದು ಇಂಟೆನ್ಸ್ ಫೀಲಿಂಗ್, ನಾನು ಅದ್ರ ಬಗ್ಗೆನೇ ಮಾತಾಡೋದು ಇವಾಗ. ಇಂಟೆನ್ಸ್ ಫೀಲಿಂಗ್ ಅವಳ ಮನಸ್ಸಿನಲ್ಲಿ ಬಂತು.
ಆಮೇಲೆ ಹೀಗಾಗಿ ಅವಳು ಎಲ್ಲರೂ ಹೋದ್ರು, ಮನೆಗೆ ಹೋದ್ರು, ಇವಳು ಮನೆಗೆ ಹೋದ್ರು. ಇದಾದವಲ್ಲಿ ಒಂದು 2 ವಾರಗಳು ಕಳೆದ ಮೇಲೆ ಅವಳಿಗೆ ಒಂದು ಘಟನೆ ನಡೆಯುತ್ತೆ. ಅವರ ಆಂಟಿಂದ ಒಂದು ಲೆಟರ್ ಬರುತ್ತೆ. ಆ ಲೆಟರಲ್ಲಿ ಸ್ವಲ್ಪ ದುಡ್ಡು ಮತ್ತೆ ಅವಳ ಆಂಟಿಗೆ ಸೇರಿದ ಕೆಲವೊಂದು ಆಸ್ತಿಯ ಕೆಲವೊಂದು ವಿವರಗಳು ಇವಳಿಗೆ ಬಂದಿರುತ್ತೆ ಪೋಸ್ಟಿಗೆ. ಯಾಕೆ ಅಂತ ಕೇಳಿದಾಗ ಇವರ ಆಂಟಿ ಯುರೋಪ್ಗೆ ಹೋಗಿರ್ತಾರೆ ಅಮೆರಿಕದಿಂದ ಬಿಟ್ಟು. ಅವಾಗ ಅವರು ಒಂದು ಬರೆದಿಟ್ಟಿರ್ತಾರೆ, ನಾನೇನಾದರೂ ವಾಪಸ್ ಬರಲಿಲ್ಲ ಅಂತಂದ್ರೆ ಏನೋ ಒಂದು ಕಾರಣದಿಂದ ಅಥವಾ ಏನೋ ಆಗಿ ವಾಪಸ್ ಬರಲಿಲ್ಲ ಅಂತಂದ್ರೆ ನನ್ನ ಒಂದು ಇಷ್ಟು ಆಸ್ತಿನ ಅವಳಿಗೆ ಕೊಡಬೇಕು ನನ್ನ ನೀಸಿಗೆ ಅಂತ ಹೇಳ್ಬಿಟ್ಟು ಆ ಥರ ಒಂದು ಬರೆದಿಟ್ಟು ಹೋಗಿರ್ತಾರೆ ಅವ್ರ ಆಂಟಿಯವರು. ಸೊ ಅವರ ಡೆತ್ ಆಗುತ್ತೆ ಯುರೋಪಲ್ಲಿ. ಸೊ ಅವಾಗ ಅದು ಇವಳಿಗೆ ಒಂದು ಸೇರುತ್ತೆ. ಸೊ ಇವಳಿಗೆ ಅಚಾನಕ್ಕಾಗಿ ಒಂದು ದುಡ್ಡು ಬಂತು. ಅವಳಿಗೆ ಯಾಕೆ ಈ ಥರ ಘಟನೆ ಆಯಿತು ಅಂತ ಗೊತ್ತಿಲ್ಲ. ಅಲ್ಲಿ ಮೊದಲೇ ಅವರ ತಂದೆ ಸಾವಿನಿಂದ ಅವಳು ಕೊರಗ್ತಾ ಇದ್ಲು. ಇವಾಗ ಒಂದು 2 ವಾರ ಮೇಲೆ ಅವ್ರ ಆಂಟಿ ಸತ್ತು ಹೋದ್ರು. ಮತ್ತೆ ಅವರು ಬರ್ಕೊಟ್ಟಿದ್ದು ಅದೇ ಥರ ಇವಳಿಗೆ ದುಡ್ಡು ಬಂತು, ಆಯ್ತಾ. ಇದು ಆದಮೇಲೆ 1 ಮಂತ್ ಆಗುತ್ತೆ. 1 ಮಂತ್ ಆದಮೇಲೆ ಸೌತ್ ಪೆಸಿಫಿಕ್ ಮತ್ತು ನಾರ್ತ್ ಪೆಸಿಫಿಕ್ ಓಷನ್ ಹವಾಯಿ ಇದೆಯಲ್ಲ, ಅಲ್ಲಿಂದ ಸ್ವಲ್ಪ ನೀವು ಸೌತ್ ವೆಸ್ಟ್ ಕಡೆ ಹೋದರೆ ಸಮೋವಾ ಅಂತ ಒಂದು ದೇಶ ಬರುತ್ತೆ, ಅದೊಂದು ಐಲ್ಯಾಂಡ್. ಆ ಸಮೋವಕ್ಕೆ ಇವಳು ಹೋಗ್ತಾಳೆ ಒಂದು ದಿನ. ಇದು ತುಂಬ ರ್ಯಾಂಡಮ್ ಇವೆಂಟ್ಸ್ಗಳು ಅಂತ ಅನಿಸ್ತಾ ಇರ್ಬೋದು, ಯಾಕಂದರೆ ಅವರೆಲ್ಲ ಕೋಸ್ಟಲ್ ಏರಿಯಾದಲ್ಲಿ ಬದುಕೋರಲ್ಲ. ಸೊ ಅವರೆಲ್ಲ ಆ ಥರ ಹೋಗೋದು ವೆಕೇಷನ್ಗೆ ಈ ಥರ. ಆಮೇಲೆ ಅವರ ಹಳೆಯ ಯಾರೋ ಒಂದು ಮೈಗ್ರೇಷನ್ ಆಗಿರ್ಬೋದು, ಅವರ ಒಂದು ಆನ್ಸಿಸ್ಟರ್ಸ್, ಆ ಥರ ಮನೆ ಇರುತ್ತೆ. ಸೊ ನೆವಿಲ್ ಇವಾಗ ಒಂದು ಕಥೆಯಲ್ಲಿ ಹೇಳ್ತಾರಲ್ಲ, ಬಾರ್ಬಡೋಸಲ್ಲಿ ಅವರ ತಾತನ ಮನೆ ಇತ್ತು, ಸೊ ಹಾಗಾಗಿ ನಾನು ಬಾರ್ಬಡೋಸಿಗೆ ಹೋದೆ ಅಂತ ಹೇಳ್ತಾ ಇದ್ರು. ಹಾಗೆ ಇವಳು ಈ ಸಮೋವಾ ಅನ್ನೋ ಒಂದು ದ್ವೀಪಕ್ಕೆ ಹೋಗ್ತಾಳೆ. ಆ ದ್ವೀಪದಲ್ಲಿ ಹೋಗೋಷ್ಟೊತ್ತಿಗೆ ಅವಳಿಗೆ ಸಂಜೆ ಆಗ್ಬಿಡುತ್ತೆ. ಅವತ್ತು ಸೇಲ್ ಮಾಡ್ತಾ ಹೋಗ್ತಿರ್ಬೇಕಲ್ಲ, ಅವಾಗ ಹಡಗಿನಲ್ಲಿ ಹೋಗ್ಬೇಕಾಗಿತ್ತು. ಅವಾಗಿನ ವಿಮಾನ ಎಲ್ಲ ಇರಲಿಲ್ಲ, ಅಷ್ಟು ಹಳೆ ಕಾಲ. ಹೋಗುವಾಗ ಅವಳಿಗೆ ಒಂದು ವಿಚಿತ್ರ ಒಂದು ಘಟನೆ ಆಗುತ್ತೆ. ಅದೇನು ಅಂತಂದ್ರೆ, ಏನೋ ಮುಖಕ್ಕೆ ಬಡಿತಾ ಇರುತ್ತೆ, ಸ್ಪ್ರೇ ತರ ಬಡಿತಾ ಇರುತ್ತೆ. ಏನು ಅಂತ ನೋಡಿದ್ರೆ ಆ ಒಂದು ದ್ವೀಪ ಅಲ್ಲ, ಸಮೂಹ ದ್ವೀಪ, ಅದರ ಒಂದು ಓಷನಿನ ಸ್ಪ್ರೇ ಬಡಿತಾ ಇರುತ್ತೆ. ಆಮೇಲೆ ಅವಳೇನು ಮಳೆ ಅಂತ ನೋಡ್ತಾನೆ, ಮಳೆ ಅಲ್ಲ, ಅದು ಓಷನಿನ ಸ್ಪ್ರೇ. ಅದು ಆಕ್ಚುಲಿ ಇದು ಆಗಿರೋದು 1 ತಿಂಗಳಾದ್ಮೇಲೆ ಆ ಘಟನೆ. ಕ್ರಿಸ್ಮಸ್ ಇವಾಗಿ ಜನವರಿ ಫೆಬ್ರವರಿ ತಿಂಗಳಲ್ಲಿ ಇದಾಗಿರೋ ಘಟನೆ. ನೆಕ್ಸ್ಟ್ ಅವಳು ವಿಂಡಲ್ಲಿ ಉಪ್ಪು ಆಗಿರುತ್ತೆಲ್ಲ, ಒಂಥರ ಹ್ಯೂಮಿಡ್ ಜಾಸ್ತಿ ಇರುತ್ತೆ ಅಲ್ಲಿ. ಏನೋ ಉಪ್ಪಾಗಿರುತ್ತೆ, ಏನೋ ಮುಟ್ಟಿದ್ರು ಕೂಡ ಒಂಥರ ಕ್ರಿಸ್ಟಲೈನ್ ಥರ ಆ ಥರ ಅನ್ನಿಸ್ತಾ ಇರುತ್ತೆ. ಇದು ಏನು ಅಂತ ನೋಡಿದಾಗ ಸಮುದ್ರದಿಂದ ಉಪ್ಪದು. ಅವಳಿಗೆ ಅವಾಗ ಸ್ವಲ್ಪ ದುಃಖ, ಅಂದರೆ ಹೋಗ್ಬಿಟ್ಟಿರುತ್ತೆ ಅಂತಲ್ಲ, ಸತ್ತ ಕೆಲವೊಂದು ವರ್ಷಗಳಾದ್ಮೇಲೆ ಸ್ವಲ್ಪ ದುಃಖ ಮೆಲ್ಲಕ್ಕೆ ಎಕ್ಸ್ಪೋನೆನ್ಷಿಯಲಿ 0 ಆಗ್ತಾ ಬರುತ್ತೆ. ಕಂಪ್ಲೀಟಾಗಿ 0 ಆಗಲ್ಲ, ಯಾಕಂದರೆ ಅವ್ರ ದುಃಖ ಹೋಗೋದಿಲ್ಲ. ಅವಾಗ ಅವಳಿಗೆ ಸ್ವಲ್ಪ ಸಮಾಧಾನ ಅಥವಾ ಲಾಜಿಕಲ್ ಪಾರ್ಟ್ ಆಫ್ ದ ಬ್ರೈನ್, ಇಷ್ಟು ದಿನ ಎಮೋಷನಲ್ ಆಗಿದ್ಲು ತಂದೆ ಇಲ್ಲ ಅಂತ, ಇವಾಗ ಸ್ವಲ್ಪ ಲಾಜಿಕಲ್ ಪಾರ್ಟ್ ಆಫ್ ದ ಬ್ರೈನ್ ಆಕ್ಟಿವೇಟ್ ಆಗಿ ಸ್ಟಾರ್ಟ್ ಆಗುತ್ತೆ. ಅವಾಗ ಅವಳು ಅನ್ಕೊಂತಾಳೆ, ನಾನು 1 ತಿಂಗಳ ಹಿಂದೆ ಕ್ರಿಸ್ಮಸ್ ಈವಿನ ದಿನ ವಾಪಸ್ ಬರ್ತಾ ಇದ್ದೆ ಮನೆಗೆ. ಅವಾಗ ಎಲ್ಲರ ಮುಖದಲ್ಲಿ ನಗು ನೋಡ್ತಾ ಇದ್ದೆ. ಎಲ್ಲರ ಒಂದು ಬ್ರೈಟ್ ಲೈಟ್, ಅವರ ಕಣ್ಣುಗಳ ಆ ಒಂದು ರಿಫ್ಲೆಕ್ಷನ್ ಬ್ರೈಟ್ ಲೈಟ್ ಇತ್ತು. ಆದರೆ ನನ್ನ ಮನಸ್ಸಿನಲ್ಲಿ ಏನೋ ಒಂದು ಯೋಚನೆ ಬಂದಿತ್ತಲ್ಲ, ಅನ್ಕಾನ್ಷಿಯಸ್ ಆಗಿ ಏನೋ ಒಂದು ಯೋಚನೆ ಬಂದಿತ್ತಲ್ಲ, ಏನದು? ಹೌದು, ಅದೇ ಈ ಯೋಚನೆ. ಏನು, ನಾನು ಮೇಲೆ ಎತ್ತಿ ನಾನು ಆಕಾಶ ನೋಡುವಾಗ ಅದು ಜಸ್ಟ್ ಮಳೆ ಹಾನಿಗಳಲ್ಲ, ಅದು ಓಷನಿಂದ ಬರ್ತಕ್ಕಂಥ ಸ್ಪ್ರೇ. ಅದು ಅಂದರೆ ಇಲ್ಲಿ ಮೆಟಾಫೋರ್ ಇದೆ. ಈ ಒಂದು ರೂಪಕವನ್ನು ಯಾವ ಥರ ಅರ್ಥ ಮಾಡ್ಕೋಬೇಕಂದ್ರೆ, ಓಷನ್ ಅಂತಂದರೆ ಅವಳು ಲೈಫಿಗೆ ಕನ್ಸಿಡರ್ ಮಾಡ್ತಾಳೆ. ಈ ಒಂದು ಇನ್ಫೈನೈಟ್ ಅನಂತವಾದ ಲೈಫಲ್ಲಿ ನನಗೆ ಏನೋ ಒಂದು ರ್ಯಾಂಡಮ್ ಈವೆಂಟ್ಸ್ಗಳು ಸ್ಪ್ರೇ ಥರ, ಈ ಥರ ಸಡನ್ ಆಗಿ ಬಬಲ್ ಥರ ಲೈಫ್ ಅಂತಾರಲ್ಲ, ಆ ಥರ. ಹಾಗೆ ಅವಳು ಮೆಟಾಫರಿಕಲಿ ಇಮ್ಯಾಜಿನ್ ಮಾಡಿದ್ದು ಅದು ಇವಾಗ ಆಬ್ಜೆಕ್ಟಿವ್ ಆಗಿದೆ. ಅಂದರೆ ಏನನ್ನ ಇಮ್ಯಾಜಿನ್ ಮಾಡಿದ್ಲೋ ಅದು ಆಬ್ಜೆಕ್ಟಿವ್ ಆಗಿದೆ. ಅದೇ ಥರ ಉಪ್ಪು, ಅವಳ ಕಣ್ಣೀರ ಹನಿಗಳನ್ನು, ಇದು ಉಪ್ಪಲ್ಲ, ಇದು ಆ ಸಮುದ್ರದಲ್ಲಿನ ಇದು ಜಸ್ಟ್ ನನ್ನ ಕಣ್ಣೀರಿನ ಉಪ್ಪಲ್ಲ, ಆ ಸಮುದ್ರದಲ್ಲಿನ ಉಪ್ಪು ಅಂತ ಆ ಯಾವ ಒಂದು ತಿಂಗಳ ಹಿಂದೆ ಅವಳು ಇಮ್ಯಾಜಿನ್ ಮಾಡಿದ್ಲ ಸ್ಯಾಡ್ ಇದ್ದಾಗ. ಇದು ಅನ್ಇಂಟೆನ್ಷನಲ್, ನಾನು ಹೇಳಿದ್ನಲ್ಲ, ಅನ್ಕಾನ್ಷಿಯಸ್ ಆಗಿ ಮಾಡಿದ್ದವಳು. ಅದೇ ಇವಾಗ ಆಬ್ಜೆಕ್ಟಿವ್ ರಿಯಾಲಿಟಿ ಆಯಿತು, ಅಂದರೆ 3D ಜಗತ್ತಿಗೆ ಬಂತು. ಸೊ ಈ ಒಂದು ಘಟನೆ ನೆವಿಲ್ ಅವರ ಫ್ರೆಂಡಿಗೆ ಹೇಳ್ತಾರೆ. ಯಾಕೆ ಹಿಂಗೆ ಬಂತು ಅಂತಂದರೆ, ಆಬ್ವಿಯಸ್ಲಿ ಯಾವಾಗ ನಮ್ಮ ಮನಸ್ಸು ಮೆಂಟಲಿ ವೀಕ್ ಆಗುತ್ತೋ ಅಥವಾ ನಮಗೆ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಆಗ್ತಕ್ಕಂಥ ಸಂಗತಿಗಳು ಆಗ್ತಾವೋ, ಆವಾಗ ನಮಗೆ ಇಂಟೆನ್ಸ್ ಎಮೋಷನ್, ಆ ಒಂದು ತುಂಬ ಒಂದು ಏನೋ ಪ್ರಖರವಾದ ಒಂದು ಪಾಯಿಂಟೆಡ್ ಫೋಕಸ್ ಥರ ಒಂದು ಎಮೋಷನ್ ಟ್ರಿಗರ್ ಆಗುತ್ತೆ ಬ್ರೈನ್ ಒಳಗಿಂದ. ಸೊ ಆದ್ದರಿಂದ ಅವರು ಯಾವ ಒಂದು ಸಂದರ್ಭದಲ್ಲಿ ಈ ಘಟನೆ ಹೇಳಿದ್ರು ಅಂದ್ರೆ ಅವ್ರ ಫ್ರೆಂಡಿಗೆ, ಎಷ್ಟು ಜಾಸ್ತಿ ನ್ಯಾಚುರಲ್ ಆಗಿ ನೀವು ಅದನ್ನು ವಿವಿಡ್ ಆಗಿ ಇಮ್ಯಾಜಿನೇಷನ್ ಮಾಡ್ತೀರ ಆ ಸೀನ್ನ, ಅಷ್ಟು ಬೇಗ ಅದು ಹೊರಗಡೆ ಒಂದು ಅವತಾರ ಬರುತ್ತೆ ಅಂತ, ಮ್ಯಾನಿಫೆಸ್ಟೇಷನ್ ಆಗುತ್ತೆ ಅಂತ. ಸೊ ಇವಳ ಕಥೆಯಲ್ಲಿ ಹಾಗೆ ಆಯ್ತಲ್ಲ, ಜಸ್ಟ್ 1 ಮಂತ್ ಗ್ಯಾಪಲ್ಲಿ ಏನೋ ಒಂದು ರ್ಯಾಂಡಮ್ ಈವೆಂಟ್ಸ್ ಆಯಿತು. ಇದನ್ನ ಅವರು ನ್ಯಾಚುರಲ್ ಬ್ರಿಡ್ಜಸ್ ಆಫ್ ಈವೆಂಟ್ಸ್ ಅಂತ ಕರೆದ್ರು ನೆವಿಲ್. ಇದ್ರ ಬಗ್ಗೆ ಕೆಲವೊಂದು ವಿಡಿಯೋಗಳನ್ನು ಮಾಡಿದ್ದೆ ನಾನು. ಸೊ ಅವ್ರಿಗೆ ಆಂಟಿ ಅವ್ರು ಸತ್ತೋದ್ರಲ್ಲಿಂದ ದುಡ್ಡು ಸಿಕ್ತು, ಆ ದುಡ್ಡಿಂದ ಅವಳು ಎಲ್ಲೋ ಸಮೂಹಕ್ಕೆ ಬಂದರು. ಅಂದರೆ ಮನಸ್ಸಿನಲ್ಲಿ ಏನೂ ಅನ್ಕೊಂಡಿಲ್ಲ ಅವಳು, ನಾನೀಗ ಸ್ಯಾಡ್ ಇದ್ದೀನಿ, ನನಗೊಂದು ಏನೋ ಇಮ್ಯಾಜಿನೇಷನ್ ಮಾಡಿದೆ ಮನಸ್ಸಲ್ಲಿ, ಅದು ಆಗ್ಬಿಡುತ್ತೆ ಇವಾಗ ನೆಕ್ಸ್ಟ್ ಅಂತ, ಹಿಂಗೇನು ಅನ್ಕೊಳ್ಳಿ. ಬಿಟ್ಟಿದ್ಲು, ಲೆಟ್ ಗೋ, ರೆಸಿಸ್ಟೆನ್ಸ್ ಇಲ್ಲ. ಅವಾಗ ಬೇಗ ಮ್ಯಾನಿಫೆಸ್ಟೇಷನ್ ಆಯಿತು. ಇದನ್ನು ಅವರು ಹೇಳ್ತಾ ಹೋದರು. ಆದರೆ
ಇದು ಹಿಂದಿನ ಏನೋ ಒಂದು ವೈಜ್ಞಾನಿಕ ಕಾರಣ, ಈ ಪವರ್ ಎಲ್ಲಿಂದ ಬಂತು ಅವಳಿಗೆ, ಯಾರು ಮಾಡಿಸಿದ್ದು, ಏನು ಅವಳು ಯಾರಿಗೆ ದೇವರಿಗಳಿಲ್ಲ, ಯೂನಿವರ್ಸಿಗಳಿಲ್ಲ ಈ ತರ ಆಗುವಂತ, ಅಥವಾ ಸುಮ್ಮನೆ ಹಿಂಗೆ ಅನ್ಕೊಂಡಿದ್ದೆಲ್ಲ ಆಗುತ್ತೆ ಅಂತಂದ್ರೆ, ಹಾಗಿದ್ರೆ ನಾನು ಆ ಒಂದು ಇಂಟೆನ್ಸ್ ಫೀಲಿಂಗ್ ಇಂಟೆನ್ಸ್ ಮೂವ್ಮೆಂಟ್ ನ ಕ್ರಿಯೇಟ್ ಮಾಡೋದು ಹೆಂಗೆ ಅಂತ ಎಲ್ಲರಿಗೂ ಕ್ವಶನ್ ಬರುತ್ತೆ. ಸೊ ಇಲ್ಲಿ ನ್ಯೂರೋ ಸೈನ್ಸ್ ಬಗ್ಗೆ ಕೆಲವೊಂದು ವಿಷಯಗಳನ್ನ ಹೇಳ್ತೀನಿ. ನಮ್ಮ ಬ್ರೈನ್ ಅಂದ್ರೆ ನಮ್ಮ ಮೆದುಳನ್ನ 2 ಭಾಗವಾಗಿ ಡಿವೈಡ್ ಮಾಡ್ಬೋದು. ಒಂದು ರೈಟ್ ಲೈಕ್ ಬ್ರೈನ್, ಒಂದು ಲೆಫ್ಟ್ ಸೈಡ್ ಆಫ್ ಬ್ರೈನ್ ಅಂತ. ಈ ರೈಟ್ ಸೈಡ್ ಆಫ್ ಬ್ರೈನ್ ಏನನ್ನ ಪಾತ್ರ ವಹಿಸುತ್ತೆ ಅಂತಂದ್ರೆ, ನಮಗೆ ಎಮೋಷನ್, ಎಂಪತಿ ಮತ್ತೆ ಇಂಟ್ಯೂಷನ್ ಅಂತ, ಅದಕ್ಕೆ ಇದನ್ನ ಫೀಮೇಲ್ ಪಾರ್ಟ್ ಆಫ್ ದ ಬ್ರೈನ್ ಅಥವಾ ಫೆಮಿನನ್ ಎನರ್ಜಿ ಅಂತ ಕನ್ಸಿಡರ್ ಮಾಡ್ತಾರೆ. ಈ ಲೆಫ್ಟ್ ಪಾರ್ಟ್ ಆಫ್ ದ ಬ್ರೈನ್ ಏನು ಕನ್ಸಿಡರ್ ಮಾಡುತ್ತೆ ಅಂದ್ರೆ, ಎಮೋಷನ್ಸ್ ಎಲ್ಲ ಅಥವಾ ಎಂಪತಿ ಎಲ್ಲ, ಇಂಟ್ಯೂಷನ್ ಇಲ್ಲ, ಅನಾಲಿಟಿಕಲ್ ಥಿಂಕಿಂಗ್, ಲಾಜಿಕಲ್ ಥಿಂಕಿಂಗ್, ಸ್ಟ್ರಾಟಜಿಕ್ ಥಿಂಕಿಂಗ್. ಅಂದ್ರೆ ಇವಾಗ ಏನಿದೆ ಅದನ್ನ ನೋಡು, ಲೈಕ್ 3D ರಿಯಾಲಿಟಿಯಲ್ಲಿ ಏನಿದೆ ಅದನ್ನ ನೋಡು, ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ನೋಡು, ಏನೋ ಸುಮ್ಮನೆ ಎಮೋಷನ್ ಆಗಿ ಏನೋ ಮಾಡಬೇಡ, ಸಾಧ್ಯತೆಗಳನ್ನ ನೋಡು, ಪ್ರಾಕ್ಟಿಕಲ್ ಆಗಿ ನೋಡು, ಎಷ್ಟು ಸ್ಯಾವಿ ಇದೆ ನೋಡು. ಸೊ ಈ ತರ ಒಂದು ಲೆಫ್ಟ್ ಪಾರ್ಟ್ ಆಫ್ ದ ಬ್ರೈನ್ ನಮಗೆ ಕಾರಣ ಆಗುತ್ತೆ. ಸೊ ಫೆಮಿನೈನ್ ಸೈಡ್, ಮ್ಯಾಸ್ಕ್ಯುಲೈನ್ ಸೈಡ್ ಅಂತ ಆ ತರ ಅವರು ಡಿಫೈನ್ ಮಾಡಿದ್ದಾರೆ. ಅಂದ್ರೆ ನಾನು ಹೇಳ್ತಿರೋದು ಹೆಂಗಸರಲ್ಲಿ ಇದು ಆಕ್ಟಿವೇಟ್ ಆಗ್ಬಿಡುತ್ತೆ, ಗಂಡಸರಲ್ಲಿ ಇದು ಆಕ್ಟಿವೇಟ್ ಹಂಗಲ್ಲ ಹೇಳ್ತಾರೆ. ಎನಿವನ್ ಕ್ಯಾನ್ ಬಿ ಇಂಟ್ಯೂಟಿವ್, ಅದು ಜೆಂಡರ್ಗೆ ಸಂಬಂಧಪಟ್ಟಿದ್ದಲ್ಲ. ಬಟ್ ಇಲ್ಲಿ ಫೆಮಿನೈನ್, ಮ್ಯಾಸ್ಕ್ಯುಲೈನ್ ಅಂದ್ರೆ ಒಂದು ಎನರ್ಜಿಯ ರೂಪಗಳಾಗಿ ಅವರು ವಿಂಗಡಿಸ್ತಾರೆ. ಸೊ ನ್ಯೂರೋ ಸೈನ್ಸ್ ಅಲ್ಲಿ ಬಲಗಡೆಯ ಪಾರ್ಟು ಆಗುತ್ತೆ ಅಂದ್ರೆ ಎಮೋಷನ್ಸ್. ಈಗ ಎಲ್ಲರೂ ಹೇಳ್ತಾರೆ ನಿಂಗೆ ಅದು ಆಗಲ್ಲ, ನಿಂಗೆ ಅದು ಸಿಗಲ್ಲ, ನಿಂಗೆ ಅದು ಕಷ್ಟ, ಅದು ಒಂದು ಇದು ಅಂತ. ಆದ್ರೂ ಮನಸ್ಸಲ್ಲಿ ಏನೋ ಒಂದು ಹೋಪ್ ಇರುತ್ತಲ್ಲ, ಆ ಹೋಪ್ ನಿನಗೆ ಯಾವಾಗಲೂ ಸಿಗುತ್ತೆ ಅಂತ, ಅಂದ್ರೆ ಐ ಕ್ಯಾನ್ ಅಂತ, ಅಂದ್ರೆ ಸಾಧ್ಯತೆ ಇದೆ ಅಂತ. ಲೆಫ್ಟ್ ಸೈಡ್ ನಮಗೆ ಓಕೆ, ಇದು ಜಸ್ಟ್ ಕನಸು, ನನಗೇನೋ ಬೇಕು ಅಂತ ಒಂದು ಬಯಸಿದೆ, ಇದೇನೋ ಓವರ್ ಎಮೋಷನ್ಸ್ ಅಷ್ಟೇ, ಇದು ಜಸ್ಟ್ ಒಂದು ಎಮೋಷನಲ್ಲಿ ನಾನು ಹಂಗೆ ಅನ್ಕೊಂಡೆ, ನನಗೇನೋ ಆ ಥರ ಸಿಗ್ಬೇಕು, ಆ ಥರ ಬಂಗ್ಲೆ ಸಿಗ್ಬೇಕು, ಹಂಗೆ ಇಟ್ಬಿಟ್ರೆ ನಾನು ಹಂಗೆ ಆಗ್ಬಿಡ್ತಿದ್ದೆ ಅಂತ. ಆದ್ರೆ ಲೆಫ್ಟ್ ಸೈಡ್ ಏನ್ ಹೇಳುತ್ತೆ, ಇಲ್ಲ, ಪ್ರಾಕ್ಟಿಕಲ್ ಯೋಚನೆ ಮಾಡು, ನಿನಗಾಗುತ್ತಾ ನೋಡು, ನೀನು ಎಷ್ಟು ಬಡವ ಇದೆಯಾ, ನೀನು ಹೆಂಗೆ ಮಾಡ್ತೀಯ ಅದನ್ನೆಲ್ಲ, ಅಷ್ಟು ಟೈಮ್ ಬೇಕು ಅದಕ್ಕೆ, ಏನೇ ಮ್ಯಾನಿಫೆಸ್ಟೇಷನ್ ಕಷ್ಟಪಡ್ಬೇಕು, ಹಂಗೆ ಮಾಡಬೇಕು. ಈ ತರ ಆ ಒಳ ಮಾತು ಲೆಫ್ಟ್ ಬ್ರೈನ್ ಅಂದ್ಬಿಟ್ಟು ಏನ್ ಮಾಡುತ್ತೆ, ಐ ಕ್ಯಾನ್ ಅಂತ ಬಲಗಡೆ ಅಂದ್ರೆ ಇದು ಐ ಕ್ಯಾನಾಟ್ ಅಂತ. ಲೈಕ್ ಈ ಆಗತ್ತೆ ಆಗಲ್ಲ ಮಧ್ಯದಲ್ಲಿ, ಎಲ್ಲೋ ಮಧ್ಯದಲ್ಲಿ ನಮಗೆ ಲಿಂಬಿಕ್ ಸಿಸ್ಟಮ್ ಅಂತ ಒಂದು ಬರುತ್ತೆ. ಇದು ಹೈಪೋಥ್ಯಾಲಮಸ್, ಥ್ಯಾಲಮಸ್ ಮತ್ತೆ ಗೈರಸ್, ಈ ತರ ಎಲ್ಲ ಸಣ್ಣ ಒಂದು ವಸ್ತುಗಳು ಇರ್ತಾವೆ. ಈ ಒಂದು ಆರ್ಗನ್ಸ್ಗಳು ಏನನ್ನ ಹೆಲ್ಪ್ ಮಾಡ್ತವೆ ಅಂತಂದ್ರೆ, ಈ ಒಂದು ಲಿಂಬಿಕ್ ಸಿಸ್ಟಮ್ ಅನ್ನೋದು ನಮ್ಮ ಮೆಮೊರಿ ರಿಟ್ರೀವಲ್, ಅಂದ್ರೆ ನಮ್ಮ ನೆನಪುಗಳನ್ನ ವಾಪಸ್ನ ತಂದ್ಕೊಳಕ್ಕೆ, ಅಥವಾ ಎಮೋಷನಲ್ ಆಗಿ ಎಮೋಷನ್ಸ್ ಬಂದಿದ್ದನ್ನ, ಏನೇ ಎಮೋಷನ್ಸ್ ಬರ್ತಾವಲ್ಲ, ಭಾವನೆಗಳು, ಅರೆಷಡ್ ವರ್ಗಗಳು ಅಂತ ಏನ್ ಕರಿತೀವಿ, ಆ ಎಮೋಷನ್ಸ್ ಆಕ್ಷನ್ ಆಗಿ ಹೆಂಗೆ ಪರಿವರ್ತನೆ ಮಾಡೋದು ಅಂತ ಅದರ ಕೆಲಸ ಈ ಒಂದು ಲಿಂಬಿಕ್ ಸಿಸ್ಟಮ್ನ ಒಂದು ಕೆಲಸ. ಇದು ಅಷ್ಟೇ ಅಲ್ಲ, ಇದು ಇಷ್ಟು ಎಮೋಷನ್ಸ್ ನ ಆಕ್ಷನ್ ಕನ್ವರ್ಟ್ ಮಾಡೋದು, ಅಥವಾ ಈ ಒಂದು ಏನು ಮೆಮೊರಿನ ರಿಟ್ರೀವ್ ಮಾಡೋದು ಇಷ್ಟೇ ಅಲ್ಲ, ಇದು ವಿಜುವಲ್ ಕಾರ್ಟೆಕ್ಸ್ ಅಂತ ಕರೀತಾರೆ. ಮುಂದಗಡೆ ಬ್ರೈನ್ ಅಲ್ಲಿ ಅಂದ್ರೆ ಮುಮ್ಮೆದುಳಲ್ಲಿ ಪ್ರೀಫ್ರಂಟಲ್ ಕಾರ್ಟೆಕ್ಸ್ ಅಂತ ಒಂದು ಕರೀತಾರೆ. ಇದು ನಮಗೆ ಇಮ್ಯಾಜಿನೇಷನ್ ಮತ್ತೆ ವಿಜುವಲ್ ಮೆಂಟಲ್ ಇಮೇಜರಿ ಅಂದ್ರೆ ಮನಸ್ಸಿನಲ್ಲಿ ರ್ಯಾಂಡಮ್ ಪಿಕ್ಚರ್ ಬರುತ್ತಲ್ಲ. ಇವಾಗ ನೀವೇ ನೋಡಿ, ಒಂದ್ ಸೆಕೆಂಡ್ ನಾನು ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟು ಕಣ್ಣು ಮುಚ್ಕೊಂಡ್ಬಿಟ್ಟು ಒಂದು ಗ್ರೀನ್ ಫೀಲ್ಡ್, ಒಂದು ಹಸಿರಾದ ಒಂದು ಹೊಲದಲ್ಲಿ ಒಂದು ಹಳದಿ ಎಲೆ ಇರೋ ಮರ ಇದೆ, ಅದ್ರ ಕೆಳಗಡೆ ಒಂದು ಕೆಂಪು ಕೋತಿ ಕೂತಿದೆ, ಫುಲ್ ಕೆಂಪು ಬಣ್ಣದ ಕೋತಿ ಕೂತಿದೆ ಅಂತಂದ್ರೆ ನೀವು ಇಮ್ಯಾಜಿನ್ ಮಾಡ್ಬೋದು. ವೈಲೆಟ್ ಕಲರ್, ಪರ್ಪಲ್ ಕಲರ್ ಆಕಾಶ ಇದೆ, ಗ್ರೀನ್ ಕಲರ್ ಸನ್ ಇದೆ, ನೋಡು ಮನಸ್ಸಿನಲ್ಲಿ ಬರ್ತಾ ಇದೆ ನಿಮಗೆ ಚಿತ್ರ. ಆಕ್ಚುಲಿ ಇದು ಮೆಂಟಲ್ ಇಮೇಜರಿ. ಇವಾಗ ಏನಾಗ್ತಿರುತ್ತೆ ನಿಮ್ ಬ್ರೈನ್ ಅಲ್ಲಿ ಅಂದ್ರೆ, ಆ ಲಿಂಬಿಕ್ ಸಿಸ್ಟಮ್ ಪ್ರೀಫ್ರಂಟಲ್ ಕಾರ್ಟೆಕ್ಸ್ ಅಲ್ಲಿ ವಿಜುವಲ್ ಕಾರ್ಟೆಕ್ಸ್ ಅಂತ ಕರೀತಾರೆ. ಅಂದ್ರೆ ಹೆಸರು ನೋಡು, ವಿಜುವಲ್ ಕಾರ್ಟೆಕ್ಸ್. ಯಾಕೆ? ಕಣ್ಣು ವಿಡಿಯೋನ, ಕ್ಯಾಮರಾನ, ಲೈಟ್ ಅನ್ನು ನೋಡಿದ್ರೆ, ಬೆಳಕನ್ನು ನೋಡಿದ್ರೆ, ಮನಸ್ಸಿನ ವಿಜುವಲ್ ಕಾರ್ಟೆಕ್ಸ್ ಮನಸ್ಸಿಗೆ ಅನ್ಸೀನ್ ರಿಯಾಲಿಟಿ, ಅನ್ಸೀನ್ ಬ್ಯೂಟಿ, ಕಾಣಲಾರದ ಜಗತ್ತು, ಕಾಣಲಾರದ ಬೆಳಕನ್ನ ಆ ಒಂದು ವಿಜುವಲ್ ಕಾರ್ಟೆಕ್ಸ್ ನೋಡುತ್ತೆ. ಇದಕ್ಕೂ ಲಿಂಬಿಕ್ ಸಿಸ್ಟಮ್ ಇದು ನಾನು ಹೇಳಿದೆ, ಇದು ಕನೆಕ್ಷನ್ ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ, ನಾವು ಯಾವಾಗಾದ್ರೂ ಒಂದು ಮೆಂಟಲ್ ಇಮೇಜರಿನ ಒಂದು ಪಾಯಿಂಟೆಡ್ ಫೋಕಸ್ ಅಲ್ಲಿ ಯಾವುದೇ ಒಂದು ಪಿಕ್ಚರ್ ಆಗಿರಲಿ, ಅಥವಾ ಅದು ನೀವು ಟೈಮ್ ಲ್ಯಾಪ್ಸ್ ತರ ಇಮ್ಯಾಜಿನ್ ಮಾಡ್ಬೋದು, ಒಂದು ಮೂವಿ ತರ ಇಮ್ಯಾಜಿನ್ ಮಾಡ್ಬೋದು, ಸೀನ್ ತರ ಡ್ರೀಮ್ ಅಲ್ಲಿ ಬರುತ್ತಲ್ಲ ಆ ತರ, ಅಥವಾ ಒಂದು ಸ್ಟಾಗ್ನೆಂಟ್ ಪಿಕ್ಚರ್ ಅಪ್ಪ ಇಲ್ಲ, ಒಂದು ಜಸ್ಟ್ ಸ್ನ್ಯಾಪ್. ಸೊ ಈ ತರ ಒಂದು ಆದ್ರೂ ಇಮ್ಯಾಜಿನ್ ಮಾಡ್ಬೋದು. ಇವು ಮೂರು ಒಂದು ನಡೆಯುವಾಗ ನಮ್ಮ ಮನಸ್ಸಿನಲ್ಲಿ ಎಷ್ಟು ಇಂಟೆನ್ಸ್ ಆಗಿ ನೀವು ಮಾಡ್ತಿರೋ ಅಷ್ಟು ವಿಜುವಲ್ ಕಾರ್ಟೆಕ್ಸ್ ಆಕ್ಟಿವೇಟ್ ಆಗುತ್ತೆ. ಎಷ್ಟು ವಿಜುವಲ್ ಕಾರ್ಟೆಕ್ಸ್ ಆಕ್ಟಿವೇಟ್ ಆಗುತ್ತೋ ಅಷ್ಟು ಈ ಲಿಂಬಿಕ್ ಸಿಸ್ಟಮ್ಗಳು ನಿಮ್ಮ ಮೆಮೊರಿಗಳನ್ನ, ಅಥವಾ ಆ ಇದೇ ಮೆಮೊರಿ ಆಗಿರ್ಬೋದು, ಒಂದೇ ಚಿತ್ರಣ ಪದೇ ಮಾಡಿದ್ರೆ ಅದು ಒಂದೇ ದಿನ ಮೆಮೊರಿ ಆಗ್ಬಿಡುತ್ತೆ. ಅವಾಗ ಒಂದೇ ದಿನ ಮುಂದೆ ಹೋಗಿ ಹಿಂತಿರುಗಿ ನೋಡ್ತೀರಿ, ಯಾವತ್ತು ನಡೆದೇ ಇರ್ತಕ್ಕಂಥ ಘಟನೆ, ಯಾವತ್ತು ಸಿಗದೆ ಇರ್ತಕ್ಕಂಥ ಒಬ್ಬರಿಗೆ, ಯಾವತ್ತು ಆಗದೆ ಇರ್ತಕ್ಕಂಥ ಕನಸಿಗೆ ಇಷ್ಟು ದಿನ ನಾನು ಕಾತಿದ್ದೆ. ಆದರೆ ಮೆಂಟಲ್ ಇಮೇಜರಿ ನನಗೆ ಒಂಥರ ಜಸ್ಟ್ ಒಂದು ಏನು ಮನಸ್ಸಿನಲ್ಲಿ ನಡೆದ ತಳಮಳ ಅಲ್ಲದೆ ಒಂದು ಮೆಮೊರಿ ಆಗಿ ಕುತ್ಕೊಂಡ್ಬಿಟ್ಟಿದೆ.
ಅಂತ ಒಂದು ಫೀಲಿಂಗ್ ಬರುತ್ತೆ ನೋಡಿ ನಮಗೆ ಅವಾಗವಾಗ ಈ ಥರ ಫೀಲಿಂಗ್ ಬರ್ತಾ ಇರುತ್ತೆ. ಜಸ್ಟ್ ಅದು ಒಂದು ತಳಮಳ ಅಲ್ಲ, ಜಸ್ಟ್ ಇಟ್ ಈಸ್ ಎ ಮೆಮೊರಿ, ಇಟ್ಸ್ ಆ್ಯಕ್ಚುಲಿ ಎ ಬ್ರೈನ್ ಸೆಲ್ ಅಂತ. ಆ ಒಂದು ಆಕ್ಟಿವೇಟ್ ಆದಾಗ, ಆ ಲಿಂಬಿಕ್ ಸಿಸ್ಟಮ್ ಆಕ್ಟಿವೇಟ್ ಆದಾಗ ಬಲಗಡೆ ಪಾರ್ಟ್ ತುಂಬ ಆಕ್ಟಿವೇಟ್ ಆಗಿ ಸ್ಟಾರ್ಟ್ ಆಗುತ್ತೆ. ಅದು ಏನೋ ಎಮೋಷನಲ್. ಇದು ಯಾವಾಗ ನಮಗೆ ನ್ಯಾಚುರಲ್ ಆಗಿ ಬರುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾನೇ ಒಂದು ತುಂಬ ಎಕ್ಸಾಂಪಲ್ ಕೊಡ್ತೀನಿ, ತುಂಬ ನ್ಯೂರೋ ಸೈನ್ಸ್ ಮಾತಾಡೋದು ಬೇಡ. ಈಗ ನಾನು ಇಷ್ಟೊಂದು ವಿಡಿಯೋ ಮಾಡ್ತೀನಿ, ನನ್ನ ಥಂಬ್ನೈಲು ಟೈಟಲ್ಗಳು ಏನೇನು ಕೊಡ್ತಾ ಇರ್ತೀನಿ. ಈಗ ನೀವೇ ಯೋಚನೆ ಮಾಡಿ, ನಿಮ್ಮ ಒಂದು ಬುದ್ಧಿ ಮಟ್ಟಕ್ಕೆ ಬಿಟ್ಟಿದ್ದಿದೆಲ್ಲ, ನಾನು ಈ ಥರ ಮಾಡ್ತೀರ ಅಂತ ಹೇಳೋ ಒಂದು ರೈಟ್ಸ್ ನನಗಿಲ್ಲ. ಸೊ ನೀವು ಏನು ಮಾಡ್ತಿದ್ರಿ ಈ ಥರ ಸಿಚುವೇಶನಲ್ಲಿ ಅಂತ ನೀವು ಹೇಳಿ. ಈಗ ನಾಳೆ ನಾನು ಈ ಥರ ಏನೇನೋ ಟೈಟಲ್ ಕೊಡ್ತಿರ್ತೀನಲ್ಲ, ಈಗ ನನಗೆ ಒಂದು ವಾರದಲ್ಲಿ ನಾವು ಇಮ್ಯಾಜಿನೇಷನ್ ಮಾಡಿದ್ರೆ ನನಗೆ 10 ಕೋಟಿ ಸಿಕ್ಬಿಡ್ತು ಅಂತ ಒಂದು ಟೈಟಲ್ ಹಾಕಿದೆ ಅಂತ ಅನ್ಕೊಳ್ಳಿ. ಅದು ನಿಜನೋ ಸುಳ್ಳು ಅದು ಬೇಕಿಲ್ಲ, ಅದು ಸೆಕೆಂಡ್ರಿ. ವಿಡಿಯೋ ನೋಡಿದಾಗ ಅಥವಾ ಲೈಕ್ ಕ್ಲಿಕ್ ಬೇಟಿಗೆ ಅಥವಾ ಏನೋ ಒಂದು ವ್ಯೂಸಿಗೋಸ್ಕರ ಯಾರೋ ಒಬ್ರು ಹಿಂಗೆ ಮಾಡಿರ್ತಾರೆ, ಅದು ಬೇರೆ ಸೆಕೆಂಡ್ರಿ. ಬಟ್ ನಾನು ಏನು ಹೇಳ್ತೀನಿ, ಹಿಂಗೆ ಮಾಡಿದೆ ಅಂತ ಅನ್ಕೊಳ್ಳಿ. ಲೈಕ್ ಒಂದು ವಾರ ನಾನು ಇಮ್ಯಾಜಿನೇಷನ್ ಮಾಡಿಬಿಟ್ಟೆ, ನನಗೆ 10 ಕೋಟಿ ಸಿಕ್ಬಿಡ್ತು ಅಂತ ಹೇಳಿ ಒಂದು ಕಾರಿನ ಪಿಕ್ಚರು ಆ ಥರ ಏನೋ ನಾನು ಫೋಟೋಶಾಪ್ ಮಾಡಿ ಹಾಕ್ಬಿಡ್ತೀನಿ. ಆವಾಗ ನೀವು ಸ್ಕ್ರೋಲ್ ಮಾಡ್ತಾ ಇರ್ತೀರಿ ಯೂಟ್ಯೂಬ್ನ. ಆವಾಗ ನನ್ನ ವಿಡಿಯೋ ಮೇಲೆ ಒತ್ತುತ್ತೀರಾ ಇಲ್ವಾ? ಇದು ನಾನು ಇವಾಗ ಕೇಳೋ ಕ್ವಶನ್. ಇನ್ನೊಂದ್ಸಲ ಕೇಳ್ತೀನಿ ಕ್ವಶನ್ನು. ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಒಂದು ಫೋಟೋಶಾಪ್ ಮಾಡಿಬಿಟ್ಟು ಏನೇನೋ ಲೈಕ್ ನಾನು ಎಲ್ಲೆಲ್ಲೋ ಬಂಗಲೆ ಮುಂದೆ ಇರೋದು ಹಾಕ್ಬಿಟ್ಟು ಒಂದು ವಾರದಲ್ಲಿ ಲೈಕ್ ಇಮ್ಯಾಜಿನ್ ಮಾಡಿಬಿಟ್ಟೆ ನಾನು, ನನಗೆ 10 ಕೋಟಿ ಸಿಕ್ಬಿಡ್ತು ಅಂತ ಹಾಕ್ತೀನಿ. ಒತ್ತುತ್ತೀರಾ ಇಲ್ವಾ? ಸೊ ಇದು ದುಡ್ಡಿನ ವಿಚಾರ. ಕೆಲವೊಬ್ಬರಿಗೆ ದುಡ್ಡು ಇಷ್ಟ ಇರಲ್ಲ, ಕೆಲವೊಬ್ಬರಿಗೆ ರೋಗ ಬಂದಿರುತ್ತೆ ಭಾಳ ದಿನದಿಂದ, ಆ ರೋಗವನ್ನು ಹೋಗಿಸ್ಬೇಕಪ್ಪ ಅಂತ ಕಾಯ್ತಾ ಇರ್ತಾರೆ. ಅವಾಗ ನಾನು ಹೇಳಿದೆ 3 ದಿನ ಇಮ್ಯಾಜಿನ್ ಮಾಡಿಬಿಟ್ಟೆ ನನಗೆ ಒಂದು ಕ್ಯಾನ್ಸರ್ ಹೋಗ್ಬಿಡ್ತು. ಇದು ವೆಲ್ತ್ ವಿಚಾರ, ಹೆಲ್ತ್ ವಿಚಾರ, ಹಿಂಗೆ ಯಾವುದೋ ಒಂದು ವಿಚಾರದಲ್ಲಿ ಈ ಥರ ಒಂದು ಅಂದರೆ ನಂಬಕ್ಕಾಗೋದಿಲ್ಲ. ಅಂದರೆ ಕನ್ಸೆನ್ಸಲ್ಲಿ ನಂಬಕ್ಕಾಗುತ್ತೆ. ಕೆಲವೊಂದ್ಸಲ ಮಿರಾಕಲ್ಗಳಾಗ್ತವೆ, ದಿನ ಮ್ಯಾಜಿಕ್ಗಳಾಗ್ತವೆ. ಸೊ ಅಂದರೆ ಈ ಥರ ಆದಾಗ ಒತ್ತಬೇಕು ಅಂತ ಅನ್ಸುತ್ತೆ ನನಗೆ. ಅಂದರೆ ಯಾಕೆ ಅಂತಂದರೆ, ಆ ಒಂದು ಮೂಮೆಂಟಲ್ಲಿ ನಾವು ಜಸ್ಟ್ ಏನೋ ಅವನಿಗೆ ಸಿಕ್ಬಿಟ್ಟಿದೆ ಅಂತ ನೋಡಲ್ಲ, ಆ ಒಂದು ಕ್ಯೂರಿಯಾಸಿಟಿಯಿಂದ ನೋಡ್ತಾರೆ ಅಂತ ನಿಮ್ಮ ಮನಸ್ಸಲ್ಲಿ ಅನ್ಕೊಂಡಿರ್ಬೋದು. ಇದು ಜಸ್ಟ್ ಕ್ಯೂರಿಯಾಸಿಟಿ ಅಲ್ಲ, ಇದು ನ್ಯೂರೋ ಸೈನ್ಸ್. ಇದು ಬ್ರೈನ್ ಲೆವೆಲಲ್ಲಿ ಆಗ್ತಕ್ಕಂಥ ಫ್ರಾಕ್ಷನ್, ಮೈಕ್ರೋ ಸೆಕೆಂಡ್ನಲ್ಲಿ ಆಗ್ತಕ್ಕಂಥ ವಿಧಾನಗಳಿವೆಲ್ಲ. ಆ ಒಂದು ಟೈಟಲನ್ನು ನೋಡಿದ ತಕ್ಷಣ ನಿಮಗೆ ಮುಂದಿನ ವರ್ಷಗಳಲ್ಲಿ ಅಕಸ್ಮಾತ್ ನಾನೇನಾದರೂ ಇದನ್ನು ಹೇಳಿದ್ದಿನ ಇದೇನಾದರೂ ನಿಜ ಇದ್ದರೆ, ಅಕಸ್ಮಾತ್ ನಾನು ಇದನ್ನು ಫಾಲೋ ಮಾಡಿಬಿಟ್ರೆ, ನನಗೆ 10 ಕೋಟಿ ಸಿಕ್ಬಿಟ್ರೆ ನಾನು ಅದರಲ್ಲಿ ಏನೇನು ಮಾಡ್ಬೋದು, ನಾನು ಅದನ್ನೆಲ್ಲ ಮಾಡಿದಾಗ ನನಗೆ ಎಷ್ಟು ಇಂಟೆನ್ಸ್ ಫೀಲಿಂಗ್ ಬರ್ಬೋದು. ನನಗೆ ಆ ಇಂಟೆನ್ಸ್ ಫೀಲಿಂಗ್ ಬಂದಾಗ ನಾನು ಇನ್ನೂ ಪವರ್ ಅಂದರೆ ಏನೋ ನನ್ನ ಹತ್ರ ಏನೋ ಇದೆ, ನನ್ನ ಹತ್ರ ಯಾರೋ ಇದ್ದಾರೆ, ನನಗೇನೋ ಜಾಸ್ತಿ ಸಿಗ್ತಾ ಇದೆ, ನನಗೇನೋ ಕಳೆದೋದ್ರೂ ಕೂಡ ಜಾಸ್ತಿ ಬರ್ತಾ ಇದೆ, ಇನ್ಕಮ್ ಜಾಸ್ತಿ ಇದೆ ನನಗೆ. ಸೊ ಈ ಫೀಲಿಂಗೋಸ್ಕರ ಎಲ್ಲರೂ ಕಾಯ್ತಾ ಇರೋದು. ಯಾಕಂದರೆ ಲೈಫ್ ಅಂದಮೇಲೆ ಕನ್ಫ್ಯೂಷನ್ ಆಗ್ಬಿಟ್ಟಿರ್ತಾರೆ. ಯಾಕೆ ಇಲ್ಲಿ ಬಂದ್ವಿ ಅಂತ. ಇಲ್ಲಿ ಬಂದ್ವಿ ಅಂದರೆ ಈ ಮನೆ ಅಲ್ಲ, ಈ ಜಾಗ ಅಲ್ಲ, ಈ ದೇಶ ಅಲ್ಲ. ಇಲ್ಲಿ ಬಂದ್ವಿ ಅನ್ನೋ ಮೀನಿಂಗು ಎಕ್ಸಿಸ್ಟೆನ್ಸ್, ದ ವೆರಿ ಕೋರ್ ಆಫ್ ಎಕ್ಸಿಸ್ಟೆನ್ಸ್. ಇದು ಯಾಕೆ ಇದೆ ಅಂತ ಎಲ್ಲರಿಗೂ ಕನ್ಫ್ಯೂಸ್ ಆಗಿರುತ್ತೆ. ಸೊ ಈ ಕನ್ಫ್ಯೂಷನ್ನ ಯಾವಾಗಲೂ ಕ್ವಶನ್ ಮಾಡೋ ಬದಲು ಅವರು ಪರ್ಪಸ್ ಕಂಡುಕೊಳ್ಳೋಕೆ ಟ್ರೈ ಮಾಡ್ತಾರೆ. ಪರ್ಪಸ್ ಕಂಡುಕೊಳ್ಳೋದು ಏನು ಅಂತಂದರೆ, ಏನೋ ಒಂದು ವರ್ಕ್ ಮಾಡೋದು, ಆ ವರ್ಕಿಗೆ ತಕ್ಕ ಪ್ರತಿಫಲನ ಬಯಸೋದು, ಆ ಪ್ರತಿಫಲನ ಜಾಸ್ತಿ ಮಾಡೋದು ಹೆಂಗೆ ಅಂತ ನೋಡೋದು. ಬರೀ ಈ ಒಂದು ಜನ್ರೇಷನ್ ಅಲ್ಲದೆ ಮುಂದಿನ ಜನ್ರೇಷನ್ ಹೆಂಗೆ ಸೇವ್ ಮಾಡೋದು ಅಂತ ನೋಡೋದು. ಬರೀ ಮುಂದಿನ ಜನ್ರೇಷನ್ ಅಲ್ಲದೆ ನನ್ನ ಜೊತೆಗಿರೋರನ್ನ ಹೆಂಗೆ ಇದು ಮಾಡೋದು ಅಂತ ನೋಡೋದು. ಸೊ ಈ ಥರ ವಿಧವಾದ ಮೆಂಟಲ್ ಇಮೇಜರಿ ನಮಗೆ ಬರುತ್ತೆ. ಸೊ ಈ ಒಂದು ಇಂಟೆನ್ಸ್ ಫೀಲಿಂಗ್ಗಳು ಏನು ಮಾಡುತ್ತೆ, ಆ ಒಂದು ರೈಟ್ ಪಾರ್ಟ್ ಆಫ್ ದ ಬ್ರೈನ್, ಅಂದರೆ ಆ ಒಂದು ಎಮೋಷನಲ್ ಇಂಟ್ಯೂಷನ್, ಎಂಪತಿ, ಆ ಒಂದು ಕಂಪ್ಯಾಷನ್ನು, ಅಂದರೆ ಈ ಎಮೋಷನಲ್ ಪಾರ್ಟ್ ಆಫ್ ದ ಬ್ರೈನ್ನ ಅದನ್ನು ಜಾಸ್ತಿ ಆಕ್ಟಿವೇಟ್ ಮಾಡುತ್ತೆ. ಅದು ಜಾಸ್ತಿ ಆಕ್ಟಿವೇಷನ್ ಮಾಡಿದಾಗ ಲಿಂಬಿಕ್ ಸಿಸ್ಟಮ್ನ ಒಂದು ಕೋಆಪರೇಷನಿಂದ ಜಾಸ್ತಿ ಲೆಫ್ಟ್ ಬ್ರೈನ್ ಆ್ಯಕ್ಷನ್ ತಗೊಳಕ್ಕೆ, ಅಂದರೆ ಏನು ಹೇಳಿದೆ, ಸ್ಟ್ರಾಟಜಿಕ್ ಆಗಿ, ಲಾಜಿಕಲ್ ಆಗಿ, ಇದು ಕಾನ್ಷಿಯಸ್ ಆಗಿ ಆಗಿರ್ಬೋದು, ಅನ್ಕಾನ್ಷಿಯಸ್ ಆಗಿ ಆಗಿರ್ಬೋದು. ಈ ಥರ ಆ್ಯಕ್ಷನ್ ತಗೋಬೇಕಂದ್ರೆ ಏನಾದರೂ ಮೋಟಿವ್ ಬೇಕೇ ಬೇಕಲ್ಲ. ಈಗ ನಿಮ್ಮನ್ನು ಯಾರೋ ಹಿಂಗೆ ಮುಂದಕ್ಕೆ ಬಿದ್ದಿರಿ ಅಂದರೆ ಯಾರೋ ತಳ್ಳಿರಲೇಬೇಕು, ಅಥವಾ ಗಾಡಿ ಸ್ಟಾಪ್ ಆಗಿರ್ಲೇಬೇಕು ಇದ್ದಕ್ಕಿದ್ದಂಗೆ, ಸುಮ್ಮನೆ ಏನು ಇಲ್ಲದಂಗೆ ಹೋಗೋಲ್ಲ. ಇದು ನ್ಯೂಟನ್ನ ಒಂದು ಕ್ಲಾಸಿಕಲ್ ನಿಯಮಗಳು. ಸೊ ಈ ಥರ ಮನಸ್ಸಿನ ಒಂದು ವಿಚಾರಗಳಿಗೆ ಬಂದಾಗ ಇಂಟೆನ್ಸ್ ಫೀಲಿಂಗ್ಗಳು ಏನಿನ ಕನ್ಕ್ಲೂಷನ್ ಮತ್ತು ಔಟ್ಲುಕ್ಕಲ್ಲಿ ಏನು ಹೇಳ್ತಿದ್ದೀನಿ ಅಂತಂದರೆ, ಆ ಹುಡುಗಿ ಒಂದು ಕೆಲಸದಲ್ಲಿ, ಆ ಹುಡುಗಿ ಒಂದು ವಿಚಾರದಲ್ಲಿ ಏನಾಯಿತು ಅಂದರೆ, ಅವಳು ಅನ್ಇಂಟೆನ್ಷನಲ್ ಆಗಿ ನ್ಯಾಚುರಲ್ ಕಾಸಸ್ಗಳಿಂದ ಡೆತ್ತಿಂದ ಇಂಟೆನ್ಸ್ ಫೀಲಿಂಗ್ನ ಹೊರ ಹಾಕಿದ್ಲು. ಅದು ಹೊರ ಹಾಕಿದಾಗ ಅವಳಿಗೆ ಆ ಒಂದು ಓಷನ್ನು, ಆ ಒಂದು ಮೆಟಫರಿಕಲ್ ಆಗಿದ್ರು ಕೂಡ ಅದು ಆ್ಯಸ್ ಇಫ್ ಅದು ರಿಯಲ್ ಅನ್ನೋ ವಿವಿಡ್ ಪರ್ಸೆಪ್ಷನ್ಸ್ ಎಲ್ಲ ಕೊಡ್ತಾ ಹೋದ್ಲು. ಅದು ಅವಳಿಗೆ ಮೆಂಟಲ್ ಇಮೇಜರಿ ಆಗಿ ಅನ್ಕಾನ್ಷಿಯಸ್ ಆಗಿ ಸಬ್ಕಾನ್ಷಿಯಸ್ಗೆ ಹೋಗ್ಬಿಡ್ತು. ಅದು ಅವಳಿಗೆ ಲೆಫ್ಟ್ ಪಾರ್ಟ್ ಆಫ್ ಬ್ರೈನ್ ಆಕ್ಟಿವೇಟ್ ಮಾಡೋಕೆ ಮಾಡಿ ಆ್ಯಕ್ಷನ್ ತಗೊಳಕ್ಕೆ ಮಾಡ್ತು. ಸೊ ಅವಳಿಗೆ ಸಮೂಹಕ್ಕೆ ಹೋಗೋಕ್ಕೆ ಯಾಕೆ ಅನಿಸ್ತು ಅಂಥೇಳಿ, ಲೈಕ್ ಆ ಥರ ಒಂದು ಅನ್ಕಾನ್ಷಿಯಸ್ ಆಗಿ ಅದು ಹೆಂಗೆ ಹೋದ್ಲು, ಅದು ಹೆಂಗೆ ಅಲ್ಲಿಗೆ ಹೋಗೋಕ್ಕಾಗುತ್ತೆ ಅಂತೇಳಿ ಲೈಕ್ ನಾವು ಕ್ವಶನ್ ಮಾಡೋಕ್ಕಾಗಲ್ಲ. ಯಾಕಂದರೆ ಇದೊಂದು ಆಟೋಟೆಲಿಕ್ ಆಗಿರ್ತಕ್ಕಂಥದ್ದು. ಯಾಕಂದರೆ ಇವತ್ತು ನಾವು ಕೆಲಸ ಮಾಡ್ತಿದ್ದೀವಲ್ಲ,
ಯಾಕೆ ಒಬ್ಬೊಬ್ಬರು ಆ ಥರ ಕೆಲಸ ಮಾಡ್ತಾರೆ, ಒಬ್ರು ಏನೋ ಸುಮ್ಮನೆ ಕಲ್ ಕೊಡ್ತಾ ಇರ್ತಾರೆ, ಇನ್ನೊಬ್ರು ಏನೋ ಒಂದು ಫೋಟೋ ನೋಡ್ಬಿಟ್ಟು ಅದರಲ್ಲಿ ಎಷ್ಟು ಕುರಿಗಳಿದಾವೆ ಅಂತ ಎಣಿಸ್ತಾ ಇರ್ತಾರೆ ಮಿಸ್ಟರ್ ಬೀನ್ ಥರ. ಸೊ ಇನ್ನೊಬ್ರು ಏನೋ ಒಂದು ಮಾಡ್ತಿರ್ತಾರೆ. ಸೊ ಯಾಕೆ ಹಿಂಗಿದ್ದಾರೆ ಎಲ್ಲರೂ, ಯಾಕೆ ಅವ್ರು ಯಾಕೆ ಹಿಂಗೆ, ಇವ್ರು ಯಾಕೆ ಹಿಂಗೆ ಕ್ವಶನ್ ಮಾಡಿದಾಗ ಕೊನೆಗೆ ನಮಗೆ ಗೊತ್ತಾಗುತ್ತೆ ಅವರ ಮನಸ್ಸಿನಲ್ಲಿ ಎಷ್ಟೋ ವರ್ಷಗಳಿಂದ ಅನ್ಕಾನ್ಷಿಯಸ್ಲಿ ಅಥವಾ ಕಾನ್ಷಿಯಸ್ಲಿ ಏನೋ ಒಂದು ನಂಬಿಕೆಗಳಿದ್ದಾವೆ. ಆ ನಂಬಿಕೆಗಳಿಂದ ಅವರಿಗೆ ಎಮೋಷನ್ನು ಮತ್ತು ಲಾಜಿಕಲ್ ಪಾರ್ಟ್ ಆಫ್ ಬ್ರೈನ್ ಆಕ್ಟಿವೇಟ್ ಆಗ್ತಾ ಇದ್ದಾವೆ. ಸೊ ಆದ್ದರಿಂದ ಕೆಲವೊಂದು ಆಟೋಟೆಲಿಕ್ಗಳು, ಕೆಲವೊಂದು ಆ ಒಂದು ಇನ್ವಾಲಂಟ್ರಿ ಮೂಮೆಂಟ್ಸ್ಗಳು, ಇನ್ವಾಲಂಟ್ರಿ ಆ ಒಂದು ಡಿಸಿಷನ್ಗಳು ಈ ರೈಟ್ ಬ್ರೈನು ಲೆಫ್ಟ್ ಬ್ರೈನ್ ತೊಗೊಳಕ್ಕೆ ಆ ಒಂದು ಏನೋ ಮೋಟಿವೇಟ್ ಮಾಡ್ತಿದೆಯಲ್ಲ, ಅದು ಇಂಟೆನ್ಸ್ ಫೀಲಿಂಗ್ಗಳಿಂದ ಅಂತ ಅವರಿಗೆ ಗೊತ್ತಾಗ್ತಾ ಇಲ್ಲ ಆ್ಯಕ್ಚುಲಿ. ಸೊ ಈ ಒಂದು ಏನೋ ಒಂದು ಕೆಲಸ ಮಾಡಿದ್ರು ಕೂಡ ನಾವು, ಅಥವಾ ಏನೋ ಒಂದು ಅಕಾಂಪ್ಲಿಷ್ ಮಾಡಿದ್ರು ಕೂಡ ಅದರ ಹಿಂದೆ ಒಂದು ಬಲವಾದ ಮೋಟಿವ್ ಇರುತ್ತೆ. ಅಂದರೆ ಇದು ಕೊನೆಗೆ ಏನು ಟ್ರಾನ್ಸ್ಲೇಟ್ ಆಗುತ್ತೆ ಈ ಒಂದು ವಿಡಿಯೋನ ಅಂತ ಹೇಳ್ತಿದ್ದೀನಿ ಅಂತಂದರೆ, ಆ ಥರ ಇಂಟೆನ್ಸ್ ಆಗಿ ಫೀಲಿಂಗ್ ಮಾಡಿದ ತಕ್ಷಣ ಮ್ಯಾಜಿಕ್ ಆಗ್ಬಿಡುತ್ತಾ? ಇಲ್ಲ, ದೇರ್ ಇಸ್ ನೋ ಸಚ್ ಥಿಂಗ್ ಆಸ್ ಮ್ಯಾಜಿಕ್ ಅಂತ. ಆದರೆ ಒಂದು ನಿಜ ಇದೆ, ಮಿರಾಕಲ್ಗಳು ಯಾವತ್ತಿಗೂ ನಡೀತವೆ. ಅದು ಕಾನ್ಷಿಯಸ್ ಆಗಿ ಇದ್ರೂ ಕೂಡ ಅಥವಾ ಅನ್ಕಾನ್ಷಿಯಸ್ ಆಗಿದ್ರು ಕೂಡ. ಮಿರಾಕಲ್ಗಳು ಅಂತಂದರೆ ನಮ್ಮ ನಂಬಿಕೆಗಳು ಅಥವಾ ನಮ್ಮ ನಂಬಿಕೆಗಳಿಗೆ ತಕ್ಕಂತೆ ನಾವು ಆ್ಯಕ್ಷನ್ ತಗೊಳ್ಳೋಂಥ ಒಂದು ಶಕ್ತಿ ನಮ್ಮೊಳಗಿದೆ. ಅದನ್ನು ಅರಿಬೇಕು ಅಂದರೆ ನ್ಯಾಚುರಲ್ ಆಗಿ, ಇಂಟೆನ್ಸ್ ಆಗಿ, ತೀಕ್ಷ್ಣವಾದ ಒಂದು ಭಾವನೆಗಳು ಬೇಕು. ಅದು ಎಲ್ಲಿಂದ ಚೀಪ್ ವ್ಯಕ್ತಿಗಳಿಂದ ಸಿಗಲ್ಲ, ಅಥವಾ ಯಾವುದೋ ಚೀಪ್ ಆ್ಯಕ್ಟ್ಗಳಿಂದ ಸಿಗಲ್ಲ. ನಾವು ಎಷ್ಟೋ ಸಲ ಸೋಷಿಯಲ್ ಮೀಡಿಯಾಕ್ಕೆ ಅಡಿಕ್ಟ್ ಆಗಿಬಿಟ್ಟಿರ್ತೀವಿ, ಅವೆಲ್ಲ ಚೀಪ್ ಡೋಪಮಿನ್. ಯಾಕಂದರೆ ಯಾಕೆ ಚೀಪ್ ಡೋಪಮಿನ್ ಅಂತ ಕರಿತೀವಿ ಅಂತಂದರೆ, ಅವು ಖುಷಿ ಮಾಡುತ್ತೆ, ಅದಕ್ಕೋಸ್ಕರ ನಾವು ರಾತ್ರಿ ಎಲ್ಲ ಅದನ್ನು ನೋಡ್ತಾ ಇರ್ತೀವಿ. ಆದರೆ ಎಲ್ಲಿ ತನಕ ಖುಷಿ ಮಾಡುತ್ತೆ? ಒಂದು 5 ನಿಮಿಷ ಅಷ್ಟೇ, ಅದನ್ನ ನೋಡೋ ತನಕ. ಅದು ನೋಡಾದ್ಮೇಲೆ ಮತ್ತೆ ಅದು ಬೇಕನ್ಸುತ್ತೆ, ಅದಕ್ಕೆ ಇನ್ನೂ ಜಾಸ್ತಿ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಬೇಕಂತ ಅನ್ಸುತ್ತೆ. ಅದೇ ಲಾಂಗ್ ಟರ್ಮ್ ಡೋಪಮಿನ್ ಅಂದರೆ ಒಂದು ಸ್ವಂತವಾಗಿ ಕಟ್ಟೋಣ, ಸ್ವಂತವಾಗಿ ಏನೋ ಒಂದು ಬಿಲ್ಡ್ ಮಾಡೋಣ, ಕ್ರಿಯೇಟಿವ್ ಆಗಿ ಏನೋ ಮಾಡೋಣ, ನನ್ನ ಒಂದು ಸಾಮ್ರಾಜ್ಯ ಥರ ಏನೋ ಒಂದು ಇಡೀ ಸಮಾಜಕ್ಕೆ ಏನಾದರೂ ಹೆಲ್ಪ್, ಅಥವಾ ನೆಕ್ಸ್ಟ್ ಜನ್ರೇಷನ್ಗೆ ಒಂದು ಏನಾದರೂ ಮನುಕುಲಕ್ಕೆ ಏನಾದರೂ ಕೊಡುಗೆ ಕೊಡೋಣ. ಈ ಥರ ವಸ್ತುಗಳು, ಈ ಥರ ಒಂದು ಘಟನೆಗಳಲ್ಲಿ ನ್ಯಾಚುರಲ್ ಆಗಿ ಅಥವಾ ತೀಕ್ಷ್ಣವಾಗಿರ್ತಕ್ಕಂಥ ಫೀಲಿಂಗ್ಗಳಿದ್ದಾವೆ. ಇದು ಒಂಥರ ಲೂಪ್ ಥರ. ಒಂದು ಸಲ ಅದು ರೈಟ್ ಬ್ರೈನ್ ಆಕ್ಟಿವೇಟ್ ಆಯಿತು ಅಂತಂದರೆ ಲೆಫ್ಟ್ ಬ್ರೈನ್ಗೆ ಆ್ಯಕ್ಷನ್ ತೊಗೊಳಂಗೆ ಮಾಡುತ್ತೆ. ಆ್ಯಕ್ಷನಿಂದ ಮತ್ತೆ ಇನ್ಸ್ಪಿರೇಷನ್ನು, ಆ ಇನ್ಸ್ಪಿರೇಷನ್ನು ಲಾಜಿಕಲ್, ಇನ್ಸ್ಪಿರೇಷನ್ ಎಮೋಷನಲ್ ಆಗಿ ಕನ್ವರ್ಟ್ ಆಗುತ್ತೆ, ಮತ್ತೆ ಅಲ್ಲಿ ಸ್ಟ್ರಾಂಗ್ ಫೀಲಿಂಗ್ಸು. ಸೊ ಹೀಗೆ ಸ್ಟ್ರಾಂಗ್ ಫೀಲಿಂಗ್ಸು, ಸ್ಟ್ರಾಂಗ್ ಆ್ಯಕ್ಷನ್ಸ್ ಮತ್ತೆ ಇನ್ಸ್ಟಿಗೇಟ್ಸ್ ಟು ಫೀಲಿಂಗ್ಸು. ಸೊ ಈ ಥರ ಆಗಿ ಅವಳಿಗೆ ಅನ್ಕಾನ್ಷಿಯಸ್ಲಿ ಏನೋ ಒಂದು ಸಮುದ್ರಕ್ಕೆ ಹೋಗುವಂಥ ಅವಳ ಒಂದು ಮನಸ್ಸೇ ಆ ಥರ ಅವಳಿಗೆ ಆ ಥರ ಸಮುದ್ರದಲ್ಲಿ ಹೋಗುವಂಥ ಮಾಡ್ತು. ಆ ಒಂದು ಇಂಟೆನ್ಸ್ ಡಿಸೈರಿಂದ ಏನು ಇಮ್ಯಾಜಿನ್ ಮಾಡಿತ್ತು ಅದು ನಿಜ ಹಂಗೆ ಮಾಡ್ತು. ನಿಮಗೆ ಇದೇ ಥರದ ಬ್ರಹ್ಮಾಂಡಗಳ ವಿಷಯಗಳು ಮತ್ತು ಮನಸ್ಸಿನ ವಿಷಯಗಳು ಮತ್ತು ವಿಜ್ಞಾನದ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.